ಶ್ರೀ ಗಣೇಶ ಪುರಾಣ ಅಧ್ಯಾಯ 65 ಅನಲಾಸುರ ಪ್ರಶಮನ. ಕೌಂಡಿನ್ಯ ತಮ್ಮ ಪತ್ನಿಗೆ, ಹೇ ಆಶ್ರಯ, ಭಯಂಕರನಾದ ಅನಲಾಸುರ ಅಲ್ಲಿಗೆ ಬರಲು ಬೃಹತ್ ಪರ್ವತಗಳಿಂದ ಅನಾವೃತವಾದ ಪೃಥ್ವಿ ಅಲ್ಲಾಡ ಹತ್ತಿತು. ಆ ರಾಕ್ಷಸ ವಿಕರಾಳ ಭೀಷಣ ಸ್ವರದಿಂದ ಆಕಾಶವು ದುಮಿದುಮಿಸ ಹತ್ತಿತು. ಅವನ ಕಣ್ಣುಗಳಿಂದ ಬಂದ ಅಗ್ನಿಜ್ವಾಲೆ ಸಮುದ್ರವನ್ನೇ ಸುಡ ಹತ್ತಿತು. ಅಂಥ ಭೀಕರ ಅನಲಾಸುರನನ್ನು ಬಾಲರೂಪಿ ಗಜಾನನನು ನುಂಗಿ ಹೊಟ್ಟೆಯಲ್ಲಿ ಇಟ್ಟುಕೊಂಡನು. ಪ್ರತ್ಯಕ್ಷ ಅಗ್ನಿರೂಪ ರಾಕ್ಷಸನನ್ನು ಉದರದಲ್ಲಿಟ್ಟುಕೊಳ್ಳಲು ಗಜಾನನನ ಶರೀರಕ್ಕೆ ದಾಹ ಪ್ರಾರಂಭವಾಯಿತು. ಆಗ ಇಂದ್ರಾದಿ ದೇವತೆಗಳು ಎಲ್ಲರೂ ಬಾಲಕನ ಹತ್ತಿರ ಬಂದರು. ಅವನ ಅಂಗದ ದಾಹ ಶಾಂತವಾಗುವುದಕ್ಕಾಗಿ ಇಂದ್ರನು ಶೀತಲ ಹಾಗೂ ಅಮೃತಮಯ ಚಂದ್ರನನ್ನು ಮಸ್ತಕದ ಮೇಲೆ ಇಟ್ಟನು. ಅದರಿಂದ ಅವನಿಗೆ ಬಾಲಚಂದ್ರ ಹೀಗೆ ಹೆಸರಾಯಿತು. ಬ್ರಹ್ಮದೇವನು ಸಿದ್ಧಿ ಮತ್ತು ಬುದ್ಧಿ ಹೀಗೆ ಮಾನಸ ಕನ್ಯೆಯರಿಬ್ಬರನ್ನು ನಿರ್ಮಾಣ ಮಾಡಿ ಅರ್ಪಣ ಮಾಡಿದನು. ವಿಷ್ಣುವು ತನ್ನ ಕೈಯಲ್ಲಿರುವ ಶೀತಲ ಕಮಲ ಪುಷ್ಪವನ್ನು ಕೊಟ್ಟನು. ಅದರಿಂದ ಅವನಿಗೆ ಪದ್ಮಪಾಣಿ ಎಂದು ಹೆಸರು ಬಂದಿತು. ವರುಣ ತಂಪಾದ ಉದಕದಿಂದ ಅಭಿಷೇಕ ಮಾಡಿದನು. ಆಗಲೂ ಗಜಾನನನ ದಾಹ ಶಾಂತವಾಗಲಿಲ್ಲ. ಆಗ ಶಂಕರನು ಸಹಸ್ರಮಸ್ತಕ ನಾಗ ಅವನಿಗೆ ಅರ್ಪಣ ಮಾಡಿದನು. ಅದರಿಂದ ವ್ಯಾಲಬದ್ಧೋಶ್ವರ ಹೀಗೆ ಹೆಸರು ಪ್ರಾಪ್ತವಾಯಿತು. ಕೊನೆಗೆ 28 ಸಹಸ್ರ ಮುನಿಗಳು ಪ್ರತಿಯೊಬ್ಬರೂ 21 ಅಚ್ಚ ಹಸಿರು ಶೀತಲ ಕೋಮಲ ಗರಿಕೆಗಳನ್ನು ಗಜಾನನನ ಮಸ್ತಕದ ಮೇಲೆ ಹಾಕಿದರು. ಆಗ ಮಾತ್ರ ಗಜಾನನನ ಶರೀರದಾಹ ಶಾಂತವಾಯಿತು. ಆ ದೇವಾಧಿದೇವರ ಮನ ಸುಪ್ರಸನ್ನವಾಯಿತು. ನಂತರ ಗಜಾನನನು ಅನೇಕ ಉಪಾಯದಿಂದ ನನ್ನ ದಾಹ ಶಮನವಾಗಲಿಲ್ಲ, ಆದರೆ ಗರಕೆಯಿಂದ ಶಾಂತವಾಯಿತು. ಅದಕ್ಕಾಗಿ ನಾನು ಆ ಗರಕೆಯನ್ನು ಅತಿ ಪ್ರಿಯವೆಂದು ಮನ್ನಿಸುತ್ತೇನೆ. ಇದನ್ನು ನನಗೆ ಅರ್ಪಣ ಮಾಡಿದವರಿಗೆ 1000 ಯಜ್ಞ ಯಾಗ ವ್ರತ ದಾನ ತೀರ್ಥಯಾತ್ರೆ ಮಾಡಿದ ಪುಣ್ಯ ಲಭಿಸಲಿ. ಹೀಗೆ ನುಡಿದ ಗಜಾನನ ತನ್ನ ಬಾಲರೂಪ ಅಂತರ್ಧಾನಗೊಳಿಸಿದನು. ಅನಲಾಸುರನ ಪ್ರಶಮನ ಮಾಡಿದ ಮೂಲಕ ಗಜಾನನನಿಗೆ ಕಾಲನಲ ಪ್ರಶಮನ ಹೀಗೆ ಹೆಸರು ಬಂದಿತು. ಸರ್ವ ದೇವತೆಗಳು ಆ ಸ್ಥಳದಲ್ಲಿ ಒಂದು ಸುಂದರ ದೇವಾಲಯ ನಿರ್ಮಾಣ ಮಾಡಿ ಗಜಾನನನ ಮೂರ್ತಿ ಸ್ಥಾಪನೆ ಮಾಡಿ ಅವನಿಗೆ ವಿಘ್ನಹರ ಎಂದು ನಾಮಕರಣ ಮಾಡಿದರು ಎಂದು ಹೇಳಿದನು. ಅಧ್ಯಾಯ 66 ಜನಕ ಗರ್ವ ಪರಿಹಾರ. ಮತ್ತೆ ಕೌಂಡಿನ್ಯ ಪತ್ನಿಗೆ, ಒಮ್ಮೆ ನಾರದ ಗಜಾನನನ ದರ್ಶನಕ್ಕೆ ಹೋದಾಗ ಗಜಾನನ ಅವನನ್ನು ಸ್ವಾಗತಿಸಿದನು. ಆಗ ನಾರದರು, ದೇವ, ನಾನು ಒಂದು ಆಶ್ಚರ್ಯ ಅವಲೋಕಿಸಿದೆನು. ಅದನ್ನು ನಿವೇದನ ಮಾಡುವುದಕ್ಕಾಗಿ ಇಲ್ಲಿಗೆ ಬಂದಿರುವೆ. ಮಿಥಿಲಾ ನಗರದಲ್ಲಿ ಜನಕರಾಜ ರಾಜ್ಯ ಆಳುತ್ತಿರುವ ಅವನು ದೊಡ್ಡ ದಾತ ಆಗಿರುವನು. ಅವನು ಬೇಡಿದಷ್ಟು ದ್ರವ್ಯ ಯಾಚಕರಿಗೆ ಕೊಡುತ್ತಿರುವನು. ಅವನ ಹತ್ತಿರ ದ್ರವ್ಯ ಎಂದೂ ಮುಗಿಯುವುದಿಲ್ಲ. ಇದರ ಕಾರಣ ತಿಳಿಯಲು ನಾನು ಮುದ್ದಾಂ ಅವನ ಕಡೆ ಹೋಗಿ ಅವನಿಗೆ, ಜನಕ, ನೀನು ಧನ್ಯ ಇರುವೆ. ನೀನು ಇಚ್ಛಿಸಿದುದನ್ನೆಲ್ಲ ಗಜಾನನನು ಪೂರ್ಣ ಮಾಡುತ್ತಿರಬಹುದೆಂದು ನನಗೆ ಅನ್ನಿಸುತ್ತಿದೆ ಎನ್ನಲು ಆತನು ಗರ್ವದಿಂದ, ನಾರದ, ತ್ರೈಲೋಕ ಸ್ವಾಮಿ ನಾನೊಬ್ಬನೇ ಇರುವೆ. ನಾನು ಬ್ರಹ್ಮಸ್ವರೂಪನಾಗಿರುವುದರಿಂದ ಜಗ ಕರ್ತ ಕಾರಣ ಕರ್ಮ ಸರ್ವ ಎಲ್ಲವೂ ನಾನೇ ಇರುವೆ ಎಂದನು. ಈ ಅವನ ಗರ್ವದ ನುಡಿ ಕೇಳಿ ನಾನು ಅವನಿಗೆ, ಈಶ್ವರ ಒಬ್ಬ ಮಾತ್ರ ಈ ಜಗದ ಕರ್ತ ಇರುವನು. ಅವನ ಹೊರತು ತ್ರಿಭುವನದಲ್ಲಿ ಯಾರೂ ಶ್ರೇಷ್ಠರಿಲ್ಲ. ರಾಜ, ನಿನಗೆ ಗರ್ವ ಬಂದಿದೆ. ಆದ ಕಾರಣ ನೀನು ಬೇಗನೆ ಅವನತಿ ಕಾಣುವೆ. ಹೀಗೆ ಹೇಳಿ ನಾನು ಇಲ್ಲಿಗೆ ಬಂದಿರುವೆ. ಇನ್ನು ಆ ಜನಕನ ಗರ್ವಹರಣ ಮಾಡುವುದು ನಿನ್ನ ಕಡೆಗೆ ಇರುತ್ತದೆ ಎಂದು ನುಡಿದು ನಾರದ ವಿಷ್ಣು ಲೋಕಕ್ಕೆ ಗಮನಿಸಿದರು. ಜನಕನ ಪರೀಕ್ಷಾರ್ಥವಾಗಿ ಗಜಾನನನು ಅಮಂಗಲ ಬ್ರಾಹ್ಮಣ ರೂಪ ಧಾರಣ ಮಾಡಿ ಮಿಥಿಲಾ ನಗರಕ್ಕೆ ಬಂದನು. ಜನಕನು ಅವನನ್ನು ನೋಡಿ, ದೇವನೊಬ್ಬ ನನ್ನ ಸತ್ವ ಪರೀಕ್ಷಿಸಲು ಕುತ್ಸಿತ ರೂಪ ಧಾರಣ ಮಾಡಿ ಬಂದಿರಬಹುದೇ ಎಂದು ಮನಸ್ಸಿನಲ್ಲಿ ಶಂಕಿತಗೊಂಡನು. ಅಷ್ಟರಲ್ಲಿ ಬ್ರಾಹ್ಮಣನು, ರಾಜ, ನಿನ್ನ ದಾತೃತ್ವದ ಕೀರ್ತಿ ನನ್ನ ಕಿವಿಯ ಮೇಲೆ ಬಿದ್ದು ನಾನು ನಿನ್ನಲ್ಲಿಗೆ ಬಂದಿರುವೆ. ನೀನು ನನಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದರೆ ನಿನಗೆ 100 ಯಜ್ಞದ ಪುಣ್ಯ ಲಭಿಸುವುದು. ಇದನ್ನು ಕೇಳಿ ರಾಜನು ಸ್ವಯಂ ಪಾಕ ಗೃಹಕ್ಕೆ ಕರೆತಂದನು. ಅಲ್ಲಿ 10,000 ಜನರಿಗಾಗಿ ಅಡುಗೆ ಸಿದ್ಧವಾಗಿತ್ತು. ಅದನ್ನೆಲ್ಲ ಆ ಬ್ರಾಹ್ಮಣ ಕ್ಷಣದಲ್ಲಿ ಉಂಡು ಮುಗಿಸಿದನು. ಆಗ ಅಡುಗೆ ಭಟ್ಟನು, ಹೇ ಮಹಾರಾಜ, ಇವನು ಬ್ರಾಹ್ಮಣನಿರದೆ ಯಾವುದೋ ರಾಕ್ಷಸ ಇರಬಹುದು. ನಂತರ ರಾಜ ಉಗ್ರಾಣದಲ್ಲಿಯ ಎಲ್ಲ ಸಾಮಾನು, ಊರಲ್ಲಿಯ ಧಾನ್ಯ, ವ್ಯಾಪಾರಿಗಳಲ್ಲಿಯ ಸಾಮಾನು ತಂದು ಅಡುಗೆ ಮಾಡಲು ಅತಿಥಿ ಬ್ರಾಹ್ಮಣ ಅದನ್ನೆಲ್ಲ ತಿಂದು ಬಿಟ್ಟನು. ಜನಕರಾಜ ನಾಚಿಕೆಯಿಂದ ತಲೆ ಬಗ್ಗಿಸಿದನು. ಅವನ ಗರ್ವಭಂಗವಾಯಿತು. ನಗರ ನಾಗರಿಕರು ಉಣಬಡಿಸಿದರೂ ಹೊಟ್ಟೆ ತುಂಬಲಿಲ್ಲ. ಕೊನೆಗೆ ನಗರದ ವಿರೋಚನ
ತ್ರಿಶಿರ ದಂಪತಿಗಳ ಮನೆಗೆ ಬ್ರಾಹ್ಮಣ ಬಂದನು. ಅವರು ಗಜಾನನನ ಪರಮಭಕ್ತರಾಗಿದ್ದರು. ಅಧ್ಯಾಯ 67. ದೂರ್ವಾಂಕುರದಿಂದ ಗಜಾನನನಿಗೆ ತೃಪ್ತಿ. ನಂತರ ಗಜಾನನ ರೂಪ ಅತಿಥಿಯು ಆ ದಂಪತಿಗಳಿಗೆ, ನಿಮ್ಮ ಜನಕರಾಜನು ದೊಡ್ಡ ಡಾಂಭಿಕ ಇರುವನು. ರಾಜನಿಂದ ನನ್ನ ಕ್ಷುಧೆ ಶಾಂತವಾಗಲಿಲ್ಲ, ನಗರ ನಾಗರಿಕರಿಂದಲೂ ಆಗಲಿಲ್ಲ. ಈಗ ನಿಮ್ಮಿಂದಲಾದರೂ ತೃಪ್ತಿಗೊಳ್ಳುವಂತಾಗಲಿ. ಯಾರು ಭಕ್ತಿಯಿಂದ ನನಗೆ ಅಲ್ಪ ಖಾದ್ಯ ಕೊಟ್ಟರೂ ಅದು ನನಗೆ ತೃಪ್ತಿ ಕೊಡುತ್ತದೆ. ಭಕ್ತಿ ಇಲ್ಲದೆ ತ್ರಿಭುವನ ಕೊಟ್ಟರೂ ತೃಪ್ತಿಯಾಗುವುದಿಲ್ಲ ಎಂದನು. ಆಗ ದಂಪತಿಗಳು, ನಾವು ಪ್ರಾತಃಕಾಲ ಗಣಪತಿ ಪೂಜೆಗಾಗಿ ದೂರ್ವೆ ತಂದಿದ್ದೆವು. ಅಕಸ್ಮಾತ್ ಅದರಲ್ಲೊಂದು ಉಳಿದಿದೆ. ಅದನ್ನೇ ನಿನಗೆ ನಾವು ಭಕ್ತಿಯಿಂದ ಅರ್ಪಿಸುತ್ತೇವೆ. ಅದನ್ನು ಸ್ವೀಕಾರ ಮಾಡು ಎಂದರು. ಗಜಾನನನು ಅತಿ ಪ್ರೇಮದಿಂದ ಆ ದೂರ್ವಾಂಕುರ ಭಕ್ಷಿಸಿದನು. ಆ ದೂರ್ವೆಯಿಂದ ತೃಪ್ತಿಯಾಗಿ ಢೇಕರ ಬಂದಿತು. ತಕ್ಷಣ ಗಜಾನನನು ಸ್ವರೂಪದಿಂದ ಪ್ರಕಟನಾದನು. ಅವರಿಗೆ, ನಿಮಗೆ ಬೇಕಾದ ವರ ಬೇಡಿಕೊಳ್ಳಿರಿ ಎಂದನು. ದಂಪತಿಗಳು, ನಮಗೆ ಮುಂದಿನ ಜನ್ಮಗಳಲ್ಲಿ ಕೂಡ ನಿನ್ನ ವಿಸ್ಮರಣೆ ಆಗಬಾರದು. ಇಷ್ಟು ಮಾತ್ರ ವರ ದಯಪಾಲಿಸಿರಿ ಎಂದರು. ತಥಾಸ್ತು ಎಂದು ಗಜಾನನನು ಗುಪ್ತನಾದನು. ಕೌಂಡಿಣ್ಯ ತನ್ನ ಪತ್ನಿಗೆ, ಹೀಗೆ ದೂರ್ವಾ ಮಹಾತ್ಮ್ಯ ಇರುವುದು. ನಿನಗೆ ಇನ್ನೂ ಇದರ ಮಹಿಮೆ ಅರಿಯುವುದಾದರೆ ಒಂದು ದೂರ್ವೆ ತೆಗೆದುಕೊಂಡು ಇಂದ್ರನಲ್ಲಿಗೆ ಹೋಗು. ಈ ದೂರ್ವೆಯಷ್ಟು ಭಾರದ ಬಂಗಾರ ನಾನು ಬೇಡಿರುವುದಾಗಿ ಹೇಳು ಎಂದನು. ಅಧ್ಯಾಯ 68. ಇಂದ್ರಾದಿ ದೇವತೆಗಳ ಗರ್ವ ಪರಿಹಾರ. ಪತಿಯ ಆಜ್ಞೆಯಂತೆ ಆಶ್ರಯ ಒಂದು ದೂರ್ವಾಂಕುರ ತೆಗೆದುಕೊಂಡು ಇಂದ್ರನ ಬಳಿ ಬಂದಳು. ಹೇ ದೇವೇಂದ್ರ, ಈ ದೂರ್ವೆಯ ಭಾರದಷ್ಟು ಸುವರ್ಣ ಕೊಡಲು ನನ್ನ ಪತಿ ಹೇಳಿರುವನು ಎಂದು ನುಡಿದಳು. ಅದನ್ನು ಕೇಳಿ ಇಂದ್ರನು, ನನ್ನ ದೂತನ ಜೊತೆಗೆ ಕುಬೇರನ ಕಡೆಗೆ ಹೋಗು, ಈ ದೂರ್ವೆಯಷ್ಟು ಭಾರದ ಬಂಗಾರ ಕೊಡುತ್ತಾನೆ ಎಂದು ಹೇಳಿ ಅಪ್ಪಣೆ ಕೊಟ್ಟು ಕಳಿಸಿದನು. ಕುಬೇರನು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ದೂರ್ವೆ ಇಟ್ಟು ಇನ್ನೊಂದು ಕಡೆ ಪರಡಿಯಲ್ಲಿ ಸುವರ್ಣ ತುಂಡೊಂದನ್ನು ಹಾಕಿದನು. ಆದರೆ ದೂರ್ವೆ ಇದ್ದ ಪರಡಿಯು ಸುವರ್ಣದ ಭಾರಕ್ಕೆ ಮೇಲೇಳಲಿಲ್ಲ. ಮತ್ತೊಂದು ಸುವರ್ಣ ತುಂಡು ಹಾಕಿದ, ಆಗಲೂ ಏಳಲಿಲ್ಲ. ಹೀಗೆ ಹಾಕುತ್ತಾ ಹಾಕುತ್ತಾ ಪರಡಿಯಲ್ಲಿ ಬಂಗಾರ ಹೆಚ್ಚಾದರೂ ದೂರ್ವೆಯು ಪರಡಿಗೆ ಬಂಗಾರ ಸರಿ ಬರಲಿಲ್ಲ. ಕೊನೆಗೆ ಕುಬೇರ ಭಂಡಾರದಲ್ಲಿಯ ಸಂಪೂರ್ಣ ಬಂಗಾರ ಪರಡಿಯಲ್ಲಿ ಹಾಕಿದನು. ಆಗಲೂ ಕೂಡ ದೂರ್ವೆ ತೂಕಕ್ಕೆ ಬಂಗಾರ ಸಾಕಾಗಲಿಲ್ಲ. ಕೊನೆಗೆ ಕುಬೇರ ಬಂಗಾರದ ಜೊತೆಗೆ ತಾನು ಕುಳಿತನು. ಅದಕ್ಕೂ ದೂರ್ವೆ ತೂಕಕ್ಕೆ ಸರಿದೂಗಲಿಲ್ಲ. ಪತ್ನಿಯನ್ನು ಕೂಡಿಸಿದನು, ಆದರೂ ದೂರ್ವೆ ಭಾರವೇ ಹೆಚ್ಚಾಗಿತ್ತು. ಕೊನೆಗೆ ಇಂದ್ರನಿಗೆ ಹೇಳಿ ಕಳಿಸಿದನು. ಇಂದ್ರ ಐರಾವತವನ್ನೇರಿ ಬಂದು ಐರಾವತ ಸಹಿತ ಪರಡಿಯಲ್ಲಿ ಕುಳಿತನು. ನಂತರ ವಿಷ್ಣು ಹಾಗೂ ಶಂಕರ ಕುಳಿತರು. ಆಗಲೂ ಪರಡಿ ಮೇಲೇ ಇತ್ತು. ಈ ಚಮತ್ಕಾರ ಕಂಡು ಸರ್ವರ ಮುಖ ಮಲಿನವಾಯಿತು. ಸ್ವರ್ಗದ ಸರ್ವದೇವತೆಗಳು ಆಶ್ರಯ ಸಹಿತ ಕೌಂಡಿಣ್ಯನ ಹತ್ತಿರ ಬಂದರು ಮತ್ತು, ಹೇ ಮಹರ್ಷಿಗಳೇ, ಭಕ್ತಿಯುಕ್ತ ಅಂತಃಕರಣದಿಂದ ಗಜಾನನಿಗೆ ಅರ್ಪಣೆ ಮಾಡಿದ ಒಂದು ದೂರ್ವ್ಯಾ ಮಹಾತ್ಮ್ಯ ಎಷ್ಟಿದೆ ಎಂಬುದು ಪ್ರತ್ಯಕ್ಷ ಅನುಭವಕ್ಕೆ ಬಂದಿತು ಎಂದು ನುಡಿದು ಗಜಾನನನ ಪೂಜೆ ಮಾಡಿದರು. ಗಣಪತಿ ಗಣಗಳು ಭಕ್ತರಿಗೆ, ಈ ಚಾಂಡಾಳಿನಿಯು ತಂದ ದೂರ್ವೆ ಮೂವರು ಪೂರ್ವ ಪುಣ್ಯದಿಂದ ಗಜಾನನ ಮಸ್ತಕದ ಮೇಲೆ ಹಾಕಿದಂತಾಗಿ ಅದರಿಂದ ಗಜಾನನ ಪ್ರಸನ್ನನಾಗಿ ಉದ್ಧಾರ ಮಾಡಿದನು. ಹೀಗೆ ಗಣಗಳ ನುಡಿ ಕೇಳಿ ಎಲ್ಲ ಭಕ್ತರು ಲಘು ಬಗೆಯಿಂದ ಸ್ನಾನ ಮಾಡಿ ದೂರ್ವೆಯಿಂದ ಗಜಾನನ ಪೂಜೆ ಮಾಡಿದರು. ದೂರ್ವಾಯುಕ್ತ ಪೂಜೆಯಿಂದ ಗಜಾನನ ಪ್ರಸನ್ನನಾದನು, ಎಲ್ಲರನ್ನೂ ಉದ್ಧಾರ ಮಾಡಿದನು.